ನಮಸ್ಕಾರ ಸ್ನೇಹಿತರೆ. ಇದು ನೋಡಿ, ಇದು ಕಮ್ಮನಹಳ್ಳಿ ಸರ್ವಿಸ್ ರೋಡಲ್ಲಿ ನೆನ್ನೆ ರಾತ್ರಿ 25ನೇ ತಾರೀಕು, ಅಂದರೆ ಇದು 26ನೇ ತಾರೀಕು ಬೆಳಗಿನ ಜಾವ 4:15ಗೆ ಚಿಕ್ಕ ಪೆಟ್ಟಿ ಅಂಗಡಿನಲ್ಲಿ ಕಳ್ತನ ಮಾಡಿದ್ದಾರೆ. ಎಂಥ ಜನ ಇರಬೇಡ ಪಾಪ. ಏನೋ ದಿನಕ್ಕೆ ಒಂದು 200-300 ರೂಪಾಯಿ ಸಂಪಾದನೆ ಆಗುತ್ತೆ, ಅದರಲ್ಲಿ ಅವ್ರ ಜೀವನ ನಡೆಸಬೇಕು. ಅಂಥದ್ರಲ್ಲಿ ಅಂಥ ಪೆಟ್ಟಿ ಅಂಗಡಿನೂ ಬಿಡಲ್ಲ ಇಂಥ ಜನಗಳು. ಅಲ್ಲೋಗಿ ಸಿಗರೇಟ್ ಪ್ಯಾಕೆಟು, ಚಿಲ್ಲರೆ ಕಾಸು ಎಲ್ಲ ಕದ್ಕೊಂಡು ಹೋಗಿದ್ದಾರೆ. ಕಷ್ಟನ ಸುಖನ ಅಂತ ಕಷ್ಟಪಟ್ಟು ಬದುಕ್ತಾ ಇರ್ತಾರೆ. ಅಂಥವ್ರು ಹೊಟ್ಟೆ ಹೊಡಿಯೋಕ್ಕಂತ ಇಂಥ ಜನ ಇರ್ತಾರಲ್ವ. ಇಲ್ಲಿ ಯಾರೋ ಇಬ್ಬರು ನೋಡಿ ಗಾಡಿಯಿಂದ ಬರ್ತಾರೆ, ಆ ಪೆಟ್ಟಿ ಅಂಗಡಿ ಮೇಲ್ಗಡೆ ಟಾಪನ್ನ ಫುಲ್ ಆ ಮೆಟಲ್ನ ಶೀಟ್ನ ಫುಲ್ಲು ಬೆಂಡ್ ಮಾಡಿ ಕಿತ್ತಾಕಿ ಎಲ್ಲ ಕದ್ಕೊಂಡು ಹೋಗಿದ್ದಾರೆ. ಇವ್ರಿಗೆ ನಿಜ, ಇವ್ರಿಗೆ ದೇವರನ್ನು ಇದ್ದರೆ ಖಂಡಿತ ಶಿಕ್ಷೆ ಕೊಡಬೇಕು. ಕ್ಯಾಮ್ರಾನಲ್ಲಿ ಅಷ್ಟು ಕ್ಲಿಯರ್ ಕಾಣ್ತಾ ಇಲ್ಲ, ಬಟ್ ಇದು ಆಂಟಿ ಪಾಪ ಹೇಳಿದ್ರು ಅವ್ರದ್ದು ಸಂಪಾದನೆ ಕಮ್ಮಿ, ಅಂಥದ್ರಲ್ಲಿ ಈ ಥರ ಕಳ್ತನಗಳಾಗುತ್ತೆ. ಈ ಥರ ಆದರೆ ತುಂಬಾ ತೊಂದರೆ ಆಗುತ್ತೆ. ಪಾಪ ಅವ್ರು ಏನೋ ಕಷ್ಟನೋ ಸುಖನೋ ಬದುಕ್ತಾ ಇರ್ತಾರೆ. ಅಂಥವ್ರಿಗೆ ಇವರು ಇಂಥ ಜನಗಳು ಕಳ್ತನ ಮಾಡಿ ಅವ್ರಿಗೆ ಇನ್ನೂ ಲಾಸ್ ಮಾಡಿದ್ರೆ ಬದುಕೋ ಆಸೆನ ಕಳ್ಕೊಂಡ್ಬಿಡ್ತಾರೆ ಜನಗಳು. ಆ ಥರ ಇವ್ರು ಮಾಡೋ ಇದಕ್ಕೆ ನೋಡ, ಅವ್ರು ಕಷ್ಟಪಟ್ಟು ದುಡಿದು ಬದುಕ್ತಾ ಇದ್ದಾರೆ. ಇಂಥ ಕಳ್ಳ ನನ್ನ ಮಕ್ಕಳು ಕದ್ದು ಕಳ್ತನ ಮಾಡಿ ಸುಲಿಗೆ ಮಾಡಿ ಬದುಕ್ತಾರೆ. ಏನು ಹೇಳೋಣ. ಆದಷ್ಟು ಶೇರ್ ಮಾಡಿ. ಇದು ಕಮ್ಮನಹಳ್ಳಿ ಸರ್ವಿಸ್ ರೋಡಲ್ಲಿ ನಡೆದಿರೋ ಘಟನೆ. ಚಿಕ್ಕ ಪೆಟ್ಟಿ ಅಂಗಡಿ ಒಬ್ರು ಆಂಟಿ ಕೂತ್ಕೊಂಡಿರ್ತಾರೆ ನೋಡಿ, ಅವ್ರದ್ದು ನೋಡಿ ಈ ಥರ ಶೀಟೆಲ್ಲ ಕಿತ್ತಾಕಿದ್ದಾರೆ. ನೋಡಿ, ಯಾರನ್ನ ಸಹಾಯ ಮಾಡಿ. ಏನು ಎಲ್ಲ ಸಿಗರೇಟ್ ಪ್ಯಾಕೆಟು, ಚಿಲ್ಲರೆ ಕಾಸೆಲ್ಲ ಕದ್ಬಿಟ್ಟವ್ರೆ. ಒಂದು 2-3 ಸಾವಿರ ಐಟಮ್ ಕದ್ದಿದ್ದಾರಾ? ಅದೇ ನೀವು ಇಲ್ಲಿ ಕಪ್ಪೆಲ್ಲಿ ಇಟ್ಟಿದ್ರಲ್ಲ ಕಾಸು, ಅದನ್ನು ಕದ್ಬಿಟ್ರು. ಇದನ್ನ ರಾಧಾಕೃಷ್ಣನ ಅಲ್ಲ ಬಿಸಾಕ್ಬಿಟ್ಟು ಹೋಗಿದ್ರು. ಅಯ್ಯೋ, ಇದನ್ನ ಆಮೇಲೆ ಆ ಈ ಟ್ರೇ ಅಲ್ಲಿತ್ತು. ಆಮೇಲೆ ಇನ್ನೊಂದು ಡಬ್ಬ ನಾವು ಎಲ್ಲ ಇಟ್ಕೊಂಡಿದೆ, ಬಾದಾಮ್ ಪೌಡರ್ ಪ್ಯಾಕೆಟ್ ಡಬ್ಬ, ಅದೆಲ್ಲ ಕೆಳಗಡೆ ಬಿಸಾಕಿ ಈ ದೇವರನ್ನ ಅಲ್ಲಿ ಬಿಸಾಕಿದ್ರು ನೋಡಿ. ಆ ದೇವ್ರನ್ನ ನಿಜ ಕಣ್ಣಿದ್ರೆ ಇದಿಲ್ಲ, ಕೈ ಕಾಲು 10 rupees. ಫಸ್ಟ್ ಯಾವ ಗೋಣಿ ದುಡ್ಡು ಕೊಡ್ತಾರೋ ಅವ್ರಿಗೆ ಇಲ್ಲೇ ಹೇಳೋದು. ಅದು ನೆನ್ನೆನೇ ದೇವರ ಶಿಕ್ಷೆ ತೋರಿಸ್ಬೇಕು ಅವ್ರಿಗೆ ಎಲ್ಲ. ನೆನ್ನೆನೇ ನಾನು ಇಲ್ಲಿ ಕ್ಲೀನ್ ಮಾಡಿ